ಕಲೆ ಇದ್ದರೆ, ಸಾಧಿಸುವ ಛಲವಿದ್ದರೆ ವ್ಯಕ್ತಿ ಏನನ್ನು ಬೇಕಾದರೂ ಸಾಧಿಸಬಹುದು. ಅಂಥದ್ದೇ ಒಬ್ಬ ಕಲಾವಿದರ ಪರಿಚಯ ಇಂದಿನ ಸಂಚಿಕೆಯಲ್ಲಿ. ವಿಜಯಣ್ಣ ಮಂಗಳೂರಿನ ಅಲೋಷಿಯಸ್ ಕಾಲೇಜಿನಲ್ಲಿ ವಾಚ್ಮ್ಯಾನ್ ಆಗಿರುವ ಇವರು ತಮ್ಮ 50ರ ಹರೆಯದಲ್ಲೂ ತಮ್ಮಲ್ಲಿರುವ ಅದ್ಭುತ ಕಲೆಯನ್ನ ಜೀವಂತವಾಗಿರಿಸಿಕೊಳ್ಳುವುದರ ಮೂಲಕ ರಂಗಭೂಮಿ ಕಲಾವಿದರಾಗಿ ಮುನ್ನಡೆಯುತ್ತಿದ್ದಾರೆ. ಶಿಖಂಡಿ, ವಿದುರ, ಅರ್ಜುನ, ಧರ್ಮರಾಯ, ಶಕುನಿ ಹೀಗೆ ಮಹಾಭಾರತದ ವಿಭಿನ್ನ ಪಾತ್ರಗಳಲ್ಲಿ ಇವರು ಎತ್ತಿದ ಕೈ. ತಮ್ಮಲ್ಲಿರುವ ಅದ್ಭುತ ಕಲೆಯ ಮೂಲಕ ವಿದ್ಯಾರ್ಥಿಗಳ ಮೆಚ್ಚುಗೆಯನ್ನು ಪಡೆದುಕೊಂಡಿರುವ ಇವರು ಕಾಲೇಜಿನಲ್ಲಿ ಕಾವಲುಗಾರನಾಗಿಯೂ ಅಷ್ಟೇ ನಿಷ್ಠೆಯಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ. ನಾನು ಸಣ್ಣ ಒಂದು 14 ವರ್ಷ ಇದ್ದಾಗ ನಾನು ಪೌರಾಣಿಕ ನಾಟಕದಲ್ಲಿ ಮಾಡ್ತಿದ್ದೆ. ಅಂದರೆ ನನ್ನ ನಾಟಕಕ್ಕೆ ಹೋಗೋಕ್ಕೆ ನನ್ನ ತಾಯಿನೇ ಕಾರಣ. ಯಾಕೆ ಅಂದರೆ ನಾವು ಮನೆ ಹತ್ರ ಎಲ್ಲ ಪ್ರಾಕ್ಟೀಸ್ ಮಾಡ್ತಿದ್ರು. ಆ ಪ್ರಾಕ್ಟೀಸ್ ಮಾಡುವಾಗ ನನ್ನ ತಾಯಿ ಹೇಳ್ತಾಯಿದ್ರು, ನೀನು ಯಾಕೆ ಓಡಾಡ್ತೀಯ, ಸ್ವಲ್ಪ ಅಲ್ಲಿ ಹೋಗಿ ಒಂದು ಪ್ರಾಕ್ಟೀಸನ್ನು ಮಾಡು, ನಾನು ಕೇಳಿ ಬರ್ತೀನಿ ಅಂತ ಹೇಳಿದರು. ಆಗ ನನ್ನ ತಾಯಿಗೆ ಹೇಳಿದೆ, ನಾನು ಹೋಗೋದಿಲ್ಲ, ನೀವು ಕೇಳಿ ಬಂದರೆ ನಾನು ಹೋಗಿ ಮಾಡ್ತೀನಿ ಅಂತ ಹೇಳಿದೆ. ಆಗ ನನ್ನ ತಾಯಿ ಹೋಗಿ ಬಂದು ಒಂದು ಸಣ್ಣದ ಪಾತ್ರ ನನಗೆ ಸಿಕ್ಕಾಗೆ ಮಾಡಿದ್ರು. ಆಗ ನನಗೆ ಶಿಖಂಡಿ ಪಾತ್ರ ಕೊಟ್ಟರು. ಶಿಖಂಡಿ ಪಾತ್ರ ಆದಮೇಲೆ ವಿದುರ ಕೊಟ್ಟರು. ವಿದುರ ಆದಮೇಲೆ ಧರ್ಮರಾಯ ಮಾಡಿದೆ. ಧರ್ಮರಾಯ ಒಂದು 4 ವರ್ಷ ಕಂಟಿನ್ಯೂ ಮಾಡಿದೆ. ಆಗ 4 ವರ್ಷ ಮಾಡಿದ್ಮೇಲೆ ನಮ್ಮ ಟೀಮಲ್ಲಿ ಒಬ್ಬರಿಗೆ ಮಲೇರಿಯಾ ಜ್ವರ ಬಂದು ಹುಷಾರಿಲ್ದಿರ ಆಯಿತು. ಅದು ಶಕುನಿ ಮಾಡ್ತಿದ್ದ. ಆಗ ನನಗೆ ನಮ್ಮ ಮಾಸ್ಟರ್ ಹೇಳಿದ್ರು, ಆ ಪಾತ್ರಕ್ಕೆ ನಾನು ಬೇರೆ ಊರಿನಿಂದ ತರ್ತೀನಿ, ನೀನು ಇದು ಶಕುನಿ ನೀನು ಮಾಡು ಅಂತ ಹೇಳಿದ್ರು. ತುಂಬ ಖುಷಿ ಆಯಿತು. ಲೈಕ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಂಥ ಇವರು ಮಾಡ್ತಾರಂತ. ಲೈಕ್ ಇಲ್ಲೇ ಗೇಟ್ ಹತ್ರ ನೋಡೋದಲ್ಲ, ಸೊ ಅನಿಸಿರಲಿಲ್ಲ. ಯಾಕಂದರೆ ಈಗ ಟಿಪಿಕಲಿ ಯಾರೇ ಇರಲಿ ಈ ಥರ ಜಾಬಲ್ಲಿ ನೋಡೋತ್ತಿಗೆ ಅನಿಸಲ್ಲ ಯಾರಿಗೂ. ಸೊ ನೋಡಿ ತುಂಬ ಖುಷಿ ಆಯಿತು, ಇಂಥ ಟ್ಯಾಲೆಂಟ್ ಇದೆ. ಸೊ ಅದು ನಮ್ಮ ಎದುರಿಗೆ ಬಂದು ಯಾರಿಗೂ ಅಷ್ಟು ಲೈಕ್ ಇಡೀ ಕಾಲೇಜಿಗೆ ತೋರಿಸಿದ್ದಲ್ಲ, ಅದು ನಾವೇ ಇಂತಿಷ್ಟು ಲಕ್ಕಿ ಸ್ಟೂಡೆಂಟ್ಸ್ ನಮ್ಮ ಎದುರಿಗೆ ಬಂದು ಪರ್ಫಾರ್ಮ್ ಮಾಡಿದರು. ಹಾಗೆ ಫೀಲ್ ಆಯಿತು. ಹತ್ರ ನೋಡುವಾಗ ಗೊತ್ತಾಗೋದಿಲ್ಲ. ಕೆಲವರು ಅವರಲ್ಲಿ ಸ್ಟೇಜಲ್ಲಿ ತುಂಬ ಖುಷಿ ಆಯಿತು. ನಮಗೊಂದು ಶಕುನಿ ಪಾತ್ರ ಮಾಡುವಾಗ ಒಂದು ಶಕುನಿಯನ್ನೇ ನೋಡಿದಾಗೆ ಅನ್ನಿಸ್ತಾರೆ. ಅಷ್ಟು ಇನ್ವಾಲ್ವ್ ಆಗಿ ನಾಟಕ ಮಾಡ್ತಾರೆ. ನಾವು ಟೀಚರ್ಸ್ ಹತ್ರ ಹೇಳಿ ಅವರ ಜೊತೆ ನಾವು ಅವರ ಜೊತೆ ವರ್ಕ್ ಮಾಡಲಿಕ್ಕೆ ಒಂದು ಅಪರ್ಚುನಿಟಿಯನ್ನು ಗಿಟ್ಟಿಸ್ಕೊಳ್ಬೇಕು ಅಂತ.